ನಮಸ್ಕಾರ ಎಲ್ಲರಿಗೂ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಟಾಪ್ 5 IPL ನಾಕ್ಸ್ ಎವರ್. ಇದನ್ನ ಡಿಸೈಡ್ ಮಾಡಿದರೆ ಸುರೇಶ್ ರೈನಾ ಅವರು. ಇವ್ರಿಗೆ ಅನ್ಸಿದಂತೆ ಈ 5 ನಾಕ್ಸ್ಗಳು ಸಿಕ್ಕಾಪಟ್ಟೆ ಬೆಸ್ಟ್ ಅಂತ ಅದರಲ್ಲಿ ರೇಟ್ ಮಾಡಿದರೆ ಇವ್ರದ್ದು 5th 4th 3rd 2nd ಮತ್ತೆ ಫಸ್ಟ್ ಪೊಸಿಷನ್ ಇವರಿಗೆ ಸಲ್ಲಬೇಕು ಅಂತ. ಸೊ ಅವ್ರ ಪ್ರಕಾರ ಅವ್ರು ಹೇಳಿದ್ದಾರೆ. ಸೊ ನಿಮ್ಮ ಪ್ರಕಾರ ಅಂತಂದ್ರೆ ಇದ್ಯಾವುದು ಕೂಡ ಬೆಸ್ಟ್ ನಾಕ್ಸ್ ಅಂತ ಅನ್ಸದೇ ಇರ್ಬೋದು, ಅಥವಾ ಇಲ್ಲಾಗರು ಕರೆಕ್ಟಾಗಿ ಪ್ರಿಫರ್ ಮಾಡಿದ್ದಾರೆ ಇವರು ಇದೇ ಬೆಸ್ಟ್ ನಾಕ್ಸ್ಗಳು ಅಂತ ಅನ್ನಿಸಬಹುದು. ಸೊ ಒಂದೊಂದೇ ನೋಡೋಣ ಯಾವ್ಯಾವ್ದು ಬೆಸ್ಟ್ ಅಂತ. 5ನೇ ಸ್ಥಾನನ ಅವರು ಕೊಟ್ಕೊಂಡಿದ್ದಾರೆ, ಅವ್ರಿಗೇನೆ ಕೊಟ್ಕೊಂಡಿದ್ದಾರೆ. ಇದು ಕಿಂಗ್ಸ್ 11 ಪಂಜಾಬ್ ಮೇಲೆ CSK ಆಡ್ತಾ ಇರ್ಬೇಕಾದ್ರೆ 2014 ಅಲ್ಲಿ ರೈನಾ ಅವ್ರು ಬರ್ತಾರೆ. ಚೇಸ್ ಡೌನ್ ಮಾಡೋದಕ್ಕೆ ಒಂದು ಹೆವಿ ಟಾರ್ಗೆಟ್ ಇರುತ್ತೆ, 226 ರನ್ ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಇದನ್ನ ಚೇಸ್ ಮಾಡಕ್ಕೆ ಬಂದಂತ CSK ಅವರು ಅರ್ಲಿಯಲ್ಲೇನು ವಿಕೆಟ್ಸ್ ಕಳ್ಕೊಂಡಂತ ಹೆವಿ ಸ್ಟಾರ್ಟ್ ಏನು ಕೊಟ್ಟಿರೋದಿಲ್ಲ. ರೈನಾ ಅವ್ರು ಬಂದ್ಬಿಟ್ಟು 87 ಕ್ರೂಷಿಯಲ್ ರನ್ಸ್. ಇದೊಂಥರ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬಂದಿತ್ತು, ಇನ್ನೂ ನೆನಪಿದೆ ಈ ಮ್ಯಾಚ್. ಜಸ್ಟ್ ಫ್ರಮ್ 25 ಬಾಲಲ್ಲಿ 87 ರನ್ನು, 12 4 ವಿತ್ 6 6 ನ ಹೊಡೆದ್ಬಿಟ್ಟು ರೈನಾ ಅವರು 348 ಸ್ಟ್ರೈಕ್ ರೇಟ್ ಅಲ್ಲಿ ಮ್ಯಾಚ್ ನ ಮುಗಿಸ್ಕೊಂಡು ಕೊಟ್ಟಿರ್ತಾರೆ. ಸೊ ಈ ಮ್ಯಾಚ್ ನ ಇವರು ಕನ್ಸಿಡರ್ ಮಾಡ್ತಾರೆ ಟಾಪ್ 5 ಅಲ್ಲಿ. ಸೊ ಈ ಮ್ಯಾಚ್ ನ ಅಂದ್ರೆ ಈ ಒಂದು ನಾಕ್ ನ ಕನ್ಸಿಡರ್ ಮಾಡ್ತಾರೆ IPL ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ನಾಕ್ ಅಂತ, ಅಂಡ್ ಡಿಸರ್ವಿಂಗ್ ನಾಕ್ ಏನೇ ಇದೆ. ಯಾಕಂದ್ರೆ ಆ ತರ ಒಂದು ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ನ ಅವತ್ತು ರೈನಾ ಅವ್ರು ಕೊಟ್ಟಿದ್ರು. 4ನೇ ಬೆಸ್ಟ್ ನಾಕ್ ಯಾವುದು ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವ್ರದ್ದು. ಇವ್ರಿಗೆ ಅನ್ಸಿರೋದು ಸುರೇಶ್ ರೈನಾ ಅವ್ರಿಗೆ. 2016 ನಲ್ಲಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಪಂಪ್ಡ್ ಅಪ್ ಆಗಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಉಚ್ಚನಾಯಿಗೆ ಹೊಡೆದು 100 ನ ಹೊಡೆದಿದ್ರಲ್ಲ, 113 ರನ್ನ ಜಸ್ಟ್ 50 ಬಾಲ್ಸ್ ಕಂಪ್ಲೀಟ್ ಮಾಡಿದ್ರಲ್ಲ, ಆ ಮ್ಯಾಚು ಇವ್ರಿಗೆ ಆ ಒಂದು ನಾಕ್ ಏನಿದೆ ಸಿಕ್ಕಾಪಟ್ಟೆ ಬೆಸ್ಟ್ ನಾಕ್ ಅಂತ ಇವ್ರಿಗೆ ಅನ್ಸಿದಂತೆ. ಯಾಕೆಂದ್ರೆ 15 ಓವರ್ಸ್ಗೆ ಅವತ್ತು ಮ್ಯಾಚ್ ರಿಡ್ಯೂಸ್ ಆಗಿತ್ತು, ಮಳೆ ಬಂದ್ಬಿಟ್ಟು 15 ಓವರ್ಸ್ಗೆ ರಿಡ್ಯೂಸ್ ಆಗಿದ್ರಿಂದ ಅಲ್ಲಿ 100 ಹೊಡೆಯೋದಿತ್ತಲ್ಲ, ಅತಿ ಕಮ್ಮಿ ಬಾಲ್ಗೆ 100 ಹೊಡಿಬೇಕಾಗಿತ್ತು. ಸೊ ಅದನ್ನ ಕಂಪ್ಲೀಟ್ ಮಾಡಿದ್ರು ವಿರಾಟ್ ಕೊಹ್ಲಿ. ನನ್ನ ಪ್ರಕಾರ ಅದು ವಿರಾಟ್ ಕೊಹ್ಲಿ ಅವರ ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿ ಅವ್ರದ್ದು ಮಾತ್ರ ಅಂತಲ್ಲ, IPL ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಅದು ಅನ್ನೋ ತರ ಹೇಳ್ಬಿಟ್ಟು ಅದನ್ನ 4ನೇ ಪೊಸಿಷನ್ಗೆ ರೇಟ್ ಮಾಡಿದ್ದಾರೆ ಮಗ. 3rd ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ್ದು ಅಂತಂದ್ರೆ ಇವ್ರಿಗೆ ಆಬ್ವಿಯಸ್ಲಿ MS ಧೋನಿ ಅವರ ಹೆಸರು. ಸುರೇಶ್ ರೈನಾ ಹೇಳಿಲ್ಲ ಅಂತಂದ್ರೆ ಹೆಂಗೆ ಗುರು, CSK ಪ್ಲೇಯರ್ಸ್ ಗಳ ಲಿಸ್ಟ್ ಹೇಳಲೇಬೇಕು ಇವರು, MS ಧೋನಿ ಅವರ ಹೆಸರಂತೂ ಇರಲೇಬೇಕು ಅದರಲ್ಲಿ. ಸೊ ಅದನ್ನ ಹೇಳಿದ್ರೆ ಅದು CSK ಪರ್ಫಾರ್ಮೆನ್ಸ್ ಮೇಲೆನೆ ಹೇಳಿದ್ದಾರೆ. ರೇಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅಲ್ಲಿ ಒಂದು ಮ್ಯಾಚ್ ಆಡಿದ್ರು MS ಧೋನಿ ಅವರು. 2 ಬಾಲಿಗೆ 2 6 ಬೇಕಾಗಿತ್ತು. ಅದು ಯಾರ ಮೇಲೆ ಅಂತ ಕರೆಕ್ಟಾಗಿ ಐಡಿಯಾ ಇಲ್ಲ ನನಗೆ, ಒಟ್ಟಿನಲ್ಲಿ ಆ ಮ್ಯಾಚಿನ ನೆನಪಿದೆ. 2 ಬಾಲ್ಗೆ 2 6 ನ ಹೊಡೆದ್ಬಿಟ್ಟು MS ಧೋನಿ ಅವರು ಮ್ಯಾಚ್ ನ ಗೆಲ್ಸಿರ್ತಾರೆ. ನನ್ನ ಪ್ರಕಾರ ಅದು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ MS ಧೋನಿದು ಅಂತ ಹೇಳ್ತೀನಿ. ಇಲ್ಲಿ ಇವ್ರು ಹೇಳಿರೋ ಪ್ರಕಾರ CSKಗೆ ಒಂದು ಮ್ಯಾಚ್ ನ ವಿನ್ ಆಗುವಂತ ಅಗತ್ಯತೆ ಇತ್ತು. ಸೊ ಆ ಮ್ಯಾಚ್ ನ ಪಂಜಾಬ್ ಕಿಂಗ್ಸ್ ವಿರುದ್ಧ 2010 ಅಲ್ಲಿ ಏನಾದ್ರು ಇವ್ರು ಗೆಲ್ಸಿರ್ಲಿಲ್ಲ ಅಂತಂದಿದ್ರೆ ನಾವು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಿರ್ಲಿಲ್ಲ. ಇವ್ರು ಗೆಲ್ಸಿರಿದ್ರೆ ನಾವು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದು. 54 ಫ್ರಮ್ 24 ಬಾಲ್, 29 ಬಾಲ್, 54 ಫ್ರಮ್ 29 ಬಾಲ್ ಇವ್ರು ಪಂಜಾಬ್ ಕಿಂಗ್ಸ್ ವಿರುದ್ಧ ಹೊಡೆದ್ರು 2010 ಅಲ್ಲಿ. ಅದು ಇವರ ದಿ ಬೆಸ್ಟ್. ನನ್ನ ಪ್ರಕಾರ ಇದು 3rd ಪೊಸಿಷನ್ಗೆ ರೇಟ್ ಮಾಡ್ತೀನಿ ಅಂತ ರೇಟ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ ಅಂತ ಹೆವಿ ನಾಕ್ ಏನಲ್ಲ. ಕಂಪೇರ್ ಮಾಡ್ತಂದ್ರೆ ಸುರೇಶ್ ರೈನಾ ಅವ್ರಿಗೆ ಕಂಪೇರ್ ಮಾಡ್ತಂದ್ರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಕಂಪೇರ್ ಮಾಡ್ತು ಅಂದ್ರೆ, ಅಥವಾ ಬೇರೆ IPL ನಾಕ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದ್ರೆ ಬೇರೆ MS ಧೋನಿ ಅವರ ಬೇರೆ ಬೇರೆ ನಾಕ್ಸ್ಗಳೇನೇ ಇದಾವೆ. RCB ಮೇಲೆನೆ ಒಂದು ದಿ ಬೆಸ್ಟ್ ನಾಕ್ ಇದೆ. ಸೊ ಅದನ್ನ ಬೇಕಾದ್ರೂ ಹೇಳ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು 2-3 ನಾಕ್ ಸಖತ್ತಾಗಿ ಆಡಿದ್ದಾರೆ. ಸೊ ಅವ್ನು ಬೇಕಾದ್ರೂ ಹೇಳಿರ್ಬೋದಾಗಿತ್ತು, ಬಟ್ ಇದನ್ನೇನು ಕೇಳಿದ್ರೆ ಅಂತ ನನಗೆ ಗೊತ್ತಿಲ್ಲ. ಸೊ ಓಕೆ, MS ಧೋನಿ ಅವರು ಟಾಪ್ ಲಿಸ್ಟ್ ಅಲ್ಲಿ ಬರ್ತಾರೆ ಅದು ಗೊತ್ತು, ಬಟ್ ಈ ನಾಕ್ ನನಗೆ ಯಾಕೋ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ತಿಲ್ಲ ಇವ್ರು ಹೇಳಿರೋಂಥ ಲಿಸ್ಟ್ ಅಲ್ಲಿ. ಸೊ ಓಕೆ, ನೆಕ್ಸ್ಟ್ ಹೇಳಿರೋಂಥದ್ದು ಇಟ್ಸ್ ಅಬೌಟ್ ಕ್ರಿಸ್ ಗೇಲ್ 175. ಇಟ್ಸ್ ಅಗೇನ್ಸ್ಟ್ ಪುಣೆ ವಾರಿಯರ್ಸ್ ಇಂಡಿಯಾ. ನಾಯಿಗೆ ಹೊಡೆದಿದ್ರಲ್ಲ ಕ್ರಿಸ್ ಗೇಲು. ಇಟ್ಸ್ ಇನ್ 2013. ಸೊ ಈ ನಾಕ್ ನ ಒನ್ ಆಫ್ ದ ಬೆಸ್ಟ್ ನಾಕ್ ಅಂದಿಲ್ಲ ಅಂತಂದ್ರೆ ಹೆಂಗೆ ಗುರು, IPL ಅಲ್ಲಿ ಇದುವರೆಗೂ ಯಾರು 175 ಹೊಡೆದಿಲ್ಲ IPL ಅಲ್ಲಿ. ಸೊ ಇದು ಗ್ರೇಟೆಸ್ಟ್ ಅಂತ ಕನ್ಸಿಡರ್ ಮಾಡಲೇಬೇಕು. ಅದನ್ನ ಕನ್ಸಿಡರ್ ಮಾಡಿದ್ರೆ ಟಾಪ್ 5 ಲಿಸ್ಟ್ ಏನು ಗುರು, ಇದು ಒಂಥರ ಟಾಪ್ 3 ಲಿಸ್ಟ್ ಅಲ್ಲಿ ಇರಬೇಕು. ಸೊ ಆ ಲಿಸ್ಟ್ ಅಲ್ಲಿ ಇದು ಕೂಡ ಇವಾಗ ಕನ್ಸಿಡರ್ ಮಾಡಿದ್ರೆ ಸುರೇಶ್ ರೈನಾ ಅವರು. ನಂಬರ್ 1 ಸ್ಥಾನನ ಕೊಡ್ತಾ ಇದ್ದಾರೆ ಇವರು. ಇಟ್ಸ್ ರಿಂಕು ಸಿಂಗ್. 5 ಬಾಲಿಗೆ 5 6 ನ ಹೊಡೆದಿ ದಯಾಳ್ಗೆ ಇಟ್ಟಾಡಿಸ್ಕೊಂಡು ಹೊಡೆದು ಅನ್ಬಿಲೀವಬಲ್ ನಂಬರ್ ಆಗದಿರುವಂತ ಮ್ಯಾಚ್ ನ ಲಾಸ್ಟ್ ಓವರ್ ಅಲ್ಲಿ ಗೆಲ್ಸಿದ್ರಲ್ಲ, ಇದು ಒನ್ ಆಫ್ ದ ಗ್ರೇಟೆಸ್ಟ್ ನಾಕ್ ಇನ್ IPL ಹಿಸ್ಟ್ರಿ ಅಂತ ರೇಟ್ ಮಾಡ್ತಾ ಇದ್ದಾರೆ ಸುರೇಶ್ ರೈನಾ ಅವರು. ಸೊ ಇದಕ್ಕಿಂತ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡಕ್ಕಾಗತ್ತಾ? ನಿಜವಾಗ್ಲೂ 5 ಬಾಲಿಗೆ 5 6 ಹೊಡೆದ್ಬಿಟ್ಟು ಮ್ಯಾಚ್ ನ ಅದು ಬಿಟ್ಟೇ ಬಿಟ್ಟಿದೆ. ನಾನು ಬಂದು ಆಲ್ರೆಡಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಆಕ್ಚುಲಿ ಆ ಮ್ಯಾಚು ಸೋತ್ರ KKR ಅದು ಇದಂತ ಮಾಡ್ಬಿಟ್ಟಿದ್ದೆ, ಆಲ್ರೆಡಿ ಅರ್ಧ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಇದು ಏನ್ ಗುರು, ಇದು ಹಿಂಗಾಗೋಗ್ಬಿಟ್ಟಿದೆ ಹೆಂಗಾಗೋಗ್ಬಿಟ್ಟಿದೆ ಅಂತ. ಆಲ್ರೆಡಿ ಸೋತ್ರು ಅಂತ ಬಂದು ವಿಡಿಯೋ ಮಾಡಿದೆ ಮ್ಯಾಚು. ಸೊ ಅನ್ಬಿಲೀವಬಲ್ ಮ್ಯಾಚ್ ಅದು ಮಾತ್ರ. ಇದು ಗ್ರೇಟೆಸ್ಟ್ ಆಬ್ವಿಯಸ್ಲಿ ಆಗೇ ಆಗುತ್ತೆ. 5 ಬಾಲ್ಗೆ 5 6 ಕಂಟಿನ್ಯೂಸ್ ಆಗಿ ಹೊಡೆದ್ಬಿಟ್ಟು ಕೆಲಸ ಅಂತದ್ದು ಇದು
ಆಗೋದಿಲ್ಲ ಎಲ್ಲ ಮ್ಯಾಚಲ್ಲೂ ಕೂಡ ಗೆಲ್ಸೋ ಅಂಥ ಮ್ಯಾಚು. ಹೊಡಿಬೋದು ಸಿಕ್ಸ್ನ, ನಾಲ್ಕು ಸಿಕ್ಸು 5 6 ಎಲ್ಲ ಹೊಡಿಬೋದು ಕಂಟಿನ್ಯೂಸ್ ಆಗಿ. ಬಟ್ ಇಂಥ ಕ್ರೂಷಿಯಲ್ ಟೈಮಲ್ಲಿ ಹೊಡೆಯುವಂಥದ್ದು ಇದೆಯಲ್ಲ, ಇದು ಒಂಥರ ಅನ್ಬಿಲೀವಬಲ್ ಅಂತ ಹೇಳಬೇಕು. ಸೊ ಇದನ್ನ ಕರೆಕ್ಟಾಗಿ ಡಿಸರ್ವಿಂಗ್ ಆಗೇನೆ ರೇಟ್ ಮಾಡಿದರೆ. ಏನ್ ಗುರು ಇದು ಟಾಪ್ 5 ಲಿಸ್ಟಲ್ಲಿ AB ಡಿ ವಿಲಿಯರ್ಸ್ ಇಲ್ಲ. AB ಡಿ ವಿಲಿಯರ್ಸ್ ಗ್ರೇಟೆಸ್ಟ್ ನಾಕ್ ನೋಡೇ ಇಲ್ವಾ ಸುರೇಶ್ ರೈನಾ ಅವರು? AB ಡಿ ವಿಲಿಯರ್ಸ್ ಏನು ಆಡೇ ಇಲ್ವಾ AB ಡಿ ವಿಲಿಯರ್ಸ್ ಅವರು? ಹೌದು, ನನ್ನ ಪ್ರಕಾರ ರೇಟ್ ಮಾಡಬೇಕಾಗಿತ್ತು AB ಡಿ ವಿಲಿಯರ್ಸ್ ಅವ್ರನ್ನ. ಬಟ್ ಪ್ರಿಫರೆನ್ಸ್ ಇರುತ್ತಲ್ಲ, ಸೊ ಅವರ ಓನ್ ಪ್ರಿಫರೆನ್ಸ್ ಇರುತ್ತೆ. ಅದರಲ್ಲಿ ನಾವು ಹಂಗೆ ಮಾಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ AB ಡಿ ವಿಲಿಯರ್ಸ್ ಅವ್ರದ್ದು 2 ಸಿಕ್ಕಾಪಟ್ಟೆ ಬೆಸ್ಟ್ ನಾಕ್ ಇದೆ. ಆ 2 ಬೆಸ್ಟ್ ನಾಕ್ ಯಾವುದು ಅಂದರೆ ಇಟ್ಸ್ 2014 SRH ಮೇಲೆ ಕೊಟ್ಟಿರುವಂಥದ್ದು, ಆಮೇಲೆ ಇಟ್ಸ್ 2016 ಗುಜರಾತ್ ಲಯನ್ಸ್ ಮೇಲೆ ಕೊಟ್ಟಿರೋದು. SRH ಮೇಲೆ ಅದು ಸಿಕ್ಕಾಪಟ್ಟೆ 2014 ಅರ್ಲಿ ವಿಕೆಟ್ಸ್ನ ಕಳ್ಕೊಂಡಿದ್ರು. ಅಷ್ಟೊಂದೇನು ಡಿಸರ್ವಿಂಗ್ ಕಾಣಿಸ್ತಿರಲಿಲ್ಲ ಗೆಲ್ಲೋದಕ್ಕೆ. ಅವಾಗ AB ಡಿ ವಿಲಿಯರ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ತಾರೆ. 89 ರನ್ಸ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡೋದನ್ನು ಕೂಡ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗ್ತಾರೆ. ಹೋಗ್ತಾ 8 6 6 ಬೌಂಡ್ರಿ ಹೊಡೆಯೋದ್ರ ಮೂಲಕ 89 ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಏನಿದೆ ಇದು 41 ಬಾಲಲ್ಲಿ. ಸೊ ಇದು ನನ್ನ ಪ್ರಕಾರ ದಿ ಬೆಸ್ಟ್ ಪರ್ಫಾರ್ಮೆನ್ಸು. ಡೇಲ್ ಸ್ಟೈನು ಜೊತೆಗೆ ಇನ್ನ ಸಖತ್ ಬೌಲರ್ಸ್ ಇರ್ತಾರೆ, ಭುವನೇಶ್ವರ್ ಕುಮಾರ್ ಜೊತೆಗೆ ಪಠಾನ್. ಸೊ ಇವರ ವಿರುದ್ಧ ಹಾಕೊಂಡು ಗುಮ್ಮದ್ರಲ್ಲ ಕ್ಲಾಸ್ ಬೌಲರ್ಸ್ಗಳ ವಿರುದ್ಧ, ಎಸ್ಪೆಷಲ್ ಡೇಲ್ ಸ್ಟೈನಿಗೆ ಹೊಡಿತಾರೆ ನಾಯಿಗೆ ಹೊಡೆದಂಗೆ. ಅದಂತೂ ಸಿಕ್ಕಾಪಟ್ಟೆ ಮೆಮೊರಬಲ್ 2014 ಈ ಮ್ಯಾಚು. ದಿ ಬೆಸ್ಟ್ ಪರ್ಫಾರ್ಮೆನ್ಸ್ AB ಡಿ ವಿಲಿಯರ್ಸ್ ಅವರದ್ದು. ಇನ್ನ ಒಂದು ಯಾವುದು ಅಂತಂದ್ರೆ ಅದೇ ಹೇಳೋದಲ್ಲ, ಗುಜರಾತ್ ಲಯನ್ಸ್ ಮೇಲೆ ಕ್ವಾಲಿಫೈಯರ್ 1 2016 ಅರ್ಲಿ ವಿಕೆಟ್ಸ್ನ ಕಳ್ಕೊಂಡಿದ್ರು ಅಗೈನ್ RCB. ಅವಾಗ ನಿಧಾನಕ್ಕೆ ಸ್ಟಾರ್ಟ್ ಮಾಡೋದಂತ AB ಡಿ ವಿಲಿಯರ್ಸ್ ನೋಡಿಕೊಂಡು ಒಂಥರ ರೋಲ್ನ ಕರೆಕ್ಟಾಗಿ ಹೆಂಗೆ ಬೇಕೋ ಹಂಗೆ ನಿಭಾಯಿಸಬೇಕಾಗಿತ್ತು. ಸೊ ಆ ಟೈಮಲ್ಲಿ ಕರೆಕ್ಟಾಗಿ ನಿಭಾಯಿಸ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಕ್ವಾಲಿಫೈಯರ್ 1 ನಮ್ಮನ್ನ ಫೈನಲ್ಸ್ಗೂ ಕೂಡ ಕ್ವಾಲಿಫೈ ಮಾಡಿಸ್ತಾರೆ. ಸೊ 79 ಕ್ರೂಷಿಯಲ್ ರನ್ಸು, ಒಂಥರ 4 ವಿಕೆಟಿಂದ ಗೆಲ್ಲೋ ಥರ ಆಗುತ್ತೆ ನಮ್ಮ RCB ಆ ಮ್ಯಾಚಲ್ಲಿ. ಸೊ ಅರ್ಲಿ ವಿಕೆಟ್ಸ್ನ ಕಳ್ಕೊಂಡಿರ್ತೀವಿ. ಸೊ ನಿಂತ್ಕೊಂಡು ಫೈನಲ್ಸ್ಗೆ ಕ್ವಾಲಿಫೈ ಮಾಡಿಸಿದ್ರಲ್ಲ, ಸೊ ಇದು ದಿ ಬೆಸ್ಟ್ ಪರ್ಫಾರ್ಮೆನ್ಸು AB ಡಿ ವಿಲಿಯರ್ಸ್. ಇನ್ನ ಬೇಜಾನ್ ಪರ್ಫಾರ್ಮೆನ್ಸ್ ಇದಾಗ AB ಡಿ ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಇಲ್ಲಿ ಸುರೇಶ್ ರೈನಾ ಅವ್ರು ಏನಕ್ಕೆ ಕನ್ಸಿಡರ್ ಮಾಡಿಲ್ಲ ಟಾಪ್ 5 AB ಡಿನ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಅವರ ಓನ್ ಚಾಯ್ಸ್ಗಳು, ನಾವಿವಾಗ ಅವ್ರನ್ನ ತಗೊಂಬಂದು ಇಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ, ಅದು ಅವ್ರ ಓನ್ ಪ್ರಿಫರೆನ್ಸು. ಸೊ ನಾವು ಇಟ್ಕೊಂತೀವಿ ಅಷ್ಟೇ. AB ಡಿ ವಿಲಿಯರ್ಸ್ನ ಟಾಪ್ 5 ಅಂತೂ ಖಂಡಿತ ಇಡಲೇಬೇಕು. ನಾನು ಇಟ್ಟಿದ್ದೀನಿ, ಯಾರನ್ನ ತೆಗಿತೀನಿ ಅಂತ ಎಲ್ಲ ಹೇಳೋದಿಲ್ಲ. ಟಾಪ್ 5 ಬೆಸ್ಟ್ IPL ನಾಕ್ಸ್ ಅಂತ ಅಂದರೆ ಇದನ್ನ ನಿರ್ಧಾರ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದರೆ ಅಷ್ಟಷ್ಟು ಅನ್ಬಿಲೀವಬಲ್ ನಾಕ್ಸ್ಗಳು, ಅಷ್ಟಷ್ಟು ಇಂಪ್ಯಾಕ್ಟ್ಫುಲ್ ನಾಕ್ಸ್ಗಳು IPL ಅಲ್ಲಿ ಬಂದಿದ್ದಾವೆ. ಒಂದು ಸೀಸನ್ನೇ ಅಷ್ಟಷ್ಟು ಇಂಪ್ಯಾಕ್ಟ್ಫುಲ್ ನಾಕ್ಸ್ಗಳು ಬರ್ತವೆ. ಒಂದು ಸೀಸನಲ್ಲಿ ರೇಟ್ ಮಾಡೋದೇ ಕಷ್ಟ ಆಗುತ್ತೆ. ಇನ್ನು ಎಂಟೈರ್ IPL ಹಿಸ್ಟ್ರಿನ ತೊಗೊಂಬಂದು ನೋಡ್ತಾ ಹೋದ್ರೆ ಎಷ್ಟೋ ಸಖತ್ ನಾಕ್ಸ್ಗಳನ್ನ ಬಿಟ್ಟಿರ್ತೀವಿ ನಾವು, ಗೊತ್ತೇ ಆಗಿರೋದಿಲ್ಲ. ಇವರು ಹಿಂಗೆ ಆಡಿದ್ರು ಮಗ ಅಂತ ಅವಾಗ ಸ್ವಲ್ಪ ರೀಕಾಲ್ ಮಾಡಿದಾಗ ಗೊತ್ತಾಗುತ್ತೆ, ಅದನ್ನು ತೋರಿಸಿದಾಗ ಗೊತ್ತಾಗುತ್ತೆ. ಸೊ ಇದೆ, ನಾನು ಟಾಪ್ 5 ಅಂತ ರೇಟ್ ಮಾಡಿಬಿಟ್ಟೆ ಅಂತ ಮಾತ್ರಕ್ಕೆ ಇವರು ಸುರೇಶ್ ರೈನಾ ಅವ್ರು ರೇಟ್ ಮಾಡಿಬಿಟ್ರು ಅನ್ನೋ ಮಾತ್ರಕ್ಕೆ ಟಾಪ್ 5 ಇದೇ ಆಗ್ಬಿಡೋದಿಲ್ಲ. ಸೊ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ನಾಕ್ಸ್ಗಳು, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಪ್ಲೇಯರ್ಸ್ಗಳು ಆಡಿ ಕಳೆದೋಗಿರೋವಂಥವ್ರು ಇದ್ದಾರೆ IPL ಅಲ್ಲಿ. ಸೊ ನಿಮ್ಮ ಪ್ರಕಾರ ಯಾವುದು ಇರಬಹುದು? ನಿಮ್ಮ ಅನಿಸಿಕೆ ಪ್ರಕಾರ ಟಾಪ್ 5 IPL ನಾಕ್ಸ್ ಎವರ್ ಸುರೇಶ್ ರೈನಾ ಅವ್ರು ಹೇಳಿದ್ರಲ್ಲ, ಅದೇ ಥರ ನಿಮ್ಗೆ ಯಾವ್ದು ಇರಬಹುದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಶುಭ.